ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಇರ್ಬೋದು, ಪೊಲೀಸ್ ಕಮಿಷನರ್ ಅವರು ಇರ್ಬೋದು, ಮೆಟ್ರೋ ಇರ್ಬೋದು, ಆಂಬ್ಯುಲೆನ್ಸ್ಗಳಿರ್ಬೋದು, ಸಡನ್ನಾಗಿ ಏನಾದರೂ ಇಂಥ ದುರ್ಘಟನೆಗಳು ನಡೆದಾಗ ಎಮರ್ಜೆನ್ಸಿಗೆ ಯಾವ ರೀತಿ ನೀವು ಕೇರ್ಗಳನ್ನ ತಗೊಳ್ಬೇಕಾಗಿತ್ತು, ಇವೆಲ್ಲವನ್ನ ನೀವು ಪರಿಗಣನೆಗೆ ತಗೊಂಡು ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಿ 2 ದಿನಗಳ ಕಾಲ ನೀವು ಸಮಯ ತಗೊಂಡಿದ್ರು ಕೂಡ ಈ ಪ್ರಪಂಚ ಏನು ಮುಳುಗ್ತಾ ಇರಲಿಲ್ಲ. ನಾವೆಲ್ಲ ಕಾಯ್ತಾ ಇದ್ವು, ಏನು ತೊಂದರೆ ಇರಲಿಲ್ಲ. ಆದರೆ ಯಾತಕ್ಕೋಸ್ಕರ ತರಾತುರಿಯಲ್ಲಿ ಬಹುಶಃ ನನಗೆ ಬೆಳಗ್ಗೆ ಬಂದಂಥ ಮಾಹಿತಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ವಿಮಾನದಿಂದ ಅಲ್ಲಿಂದ ಬಂದು ತೆರಳಿ ಪ್ಲೇಯರ್ಸ್ ಏನು ಬರಬೇಕಾಗಿತ್ತು, ಕೊನೆಯ ಕ್ಷಣದಲ್ಲಿ HAL ಏರ್ಪೋರ್ಟಿಂದ ಬಂದು ಪ್ರೈವೇಟ್ ಫ್ಲೈಟ್ನಲ್ಲಿ ಬಂದು ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಬಹುಶಃ ಅಲ್ಲಿಂದ ನಾವು ನೋಡ್ತಕ್ಕಂಥದ್ದಾದರೆ ನಿನ್ನೆ ದಿನ ನನಗೆ ಒಂದು ಅರ್ಥ ಆಗದೆ ಇರ್ತಕ್ಕಂಥ ಸಂಗತಿ ಏನಂದರೆ, ಒಂದು ಕಡೆ ವಿಧಾನಸೌಧದಲ್ಲಿ, ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ, 2 ಕಡೆ ಈ ಸಂಭ್ರಮಾಚರಣೆಯನ್ನು ಇವತ್ತು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಏನಿತ್ತು? ಸ್ಟೇಡಿಯಂನಲ್ಲಿ ಕನಿಷ್ಠ ಪಕ್ಷ ನಮಗೂ ನಿಮಗೂ ತಿಳಿದಂಗೆ KSCA ಸ್ಟೇಡಿಯಂನಲ್ಲಿ 35ರಿಂದ 40 ಸಾವಿರ ಜನಸಂಖ್ಯೆ ಇಡಿಸ್ತಕ್ಕಂಥ ಸ್ಟೇಡಿಯಂ. ಇಲ್ಲಿ ವಿಧಾನಸೌಧದಲ್ಲಿ ಒಂದು ರೀತಿ ಈ ಮಾರುಕಟ್ಟೆಗಳಲ್ಲಿ ಒಂದು ರೀತಿ ಬೀದಿ ವ್ಯಾಪಾರಿಗಳ ಥರ ಇಂಟರ್ನ್ಯಾಷನಲ್ ಪ್ಲೇಯರು ವಿರಾಟ್ ಕೊಹ್ಲಿ ಈಸ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ, ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ಲೇಯರ್ ಇನ್ ಇಂಟರ್ನ್ಯಾಷನಲ್ ಲೀಗ್ ವಿರಾಟ್ ಕೊಹ್ಲಿ ಅವರು. ಯಾವ ರೀತಿ ನೀವು ಅವ್ರಿಗೆ ಸನ್ಮಾನ ಮಾಡಿದ್ರಿ ವಿಧಾನಸೌಧದ ಕಟ್ಟಡದಲ್ಲಿ? ಬಾಬಣ್ಣವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, DPR ಅಂತಕ್ಕಂಥದ್ದು ನೀವೇನು ಇಶ್ಯೂ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ನೀವು ಯಾವುದಾದ್ರೂ 1% ಪ್ರೋಟೋಕಾಲ್ನ ನೀವೇನಾದರೂ ಅದನ್ನು ಫಾಲೋ ಮಾಡಿದ್ರಾ? ನಿನ್ನೆ ಭಾಳ ಮನನೊಂದು ನಾನೊಂದು ಮಾತನ್ನು ಹೇಳಿದೆ, ಬಾಬಣ್ಣವರು ಈಗ ಪ್ರಸ್ತಾವನೆಯನ್ನು ಮಾಡಿದರು. ನಿನ್ನೆ ದಿನ ಏನು ಆ ಒಂದು ವಿಧಾನಸೌಧದ ಕಟ್ಟಡದ ಒಂದು ಮೇಲೆ ನಿಂತಂಥವ್ರು ಯಾರು ಅಂದರೆ, ಮಾಧ್ಯಮದ ಕಡತಗಳಲ್ಲಿ ನಿಮ್ಮ ಹತ್ರನೇ ಇದೆ, ನಾನೇನು ಮತ್ತೆ ಅದನ್ನು ಪುನರ್ರಚನೆ ಮಾಡಬೇಕಾಗಿಲ್ಲ. ಹಲವಾರು ಮಂತ್ರಿಗಳ ಮಕ್ಕಳು, ಮೊಮ್ಮಕ್ಕಳು, ಅವರ ಸಂಬಂಧಿಕರು ಎಲ್ಲರೂ ಪಾಪ ಅವತ್ತು ನಿಂತ್ಕೊಂಡಿದ್ರು ನಿನ್ನೆ ದಿನ. ಆಯ್ತಣ್ಣ, ಅದೇ ತಮ್ಮ ಹತ್ರ ಎಲ್ಲ ಮಾಹಿತಿ ಇದೆ, ತೋರಿಸಿದ್ದೀರಿ, ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀವಿ ನಾವು. ಅವರೆಲ್ಲ ಸುರಕ್ಷಿತವಾಗಿದ್ರಲ್ವಾ, ಅವ್ರಿಗೇನು ಸಮಸ್ಯೆ ಆಗಲಿಕ್ಕಿಲ್ಲ, ಏನೂ ಆಗಲಿಲ್ಲ. ಆದರೆ ಬಡವ್ರ ಮಕ್ಕಳ ಕತೆ ಏನು? ಮಧ್ಯಾಹ್ನ 3 ಗಂಟೆವರೆಗೂ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರೀಡಾಂಗಣದ ಒಂದು ಗೇಟ್ನ ಓಪನ್ ಮಾಡಿದಿರಾ, ವಿಧಾನಸೌಧದ ಬಳಿನೇ ನೀವು ಜನ ನಿಲ್ಲಿಸ್ಕೊಂಡು ಒಂದು ಕಡೆ ಒಂದಷ್ಟು ಜನ ಮರ ಹತ್ತಿದ್ದಾರೆ, ಒಂದಷ್ಟು ಜನ ಹೈಕೋರ್ಟ್ ಮೇಲ್ಗಡೆ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿ ಸನ್ನಿವೇಶಗಳನ್ನ ನೀವು ಸೃಷ್ಟಿ ಮಾಡಿದ್ರಿ? ನಾನು ಈ ಕ್ಷಣದಲ್ಲಿ ಒಂದು ಸ್ವಲ್ಪ ಹಿಂದೆ ಹೋಗು ಮಾತನಾಡ್ತಕ್ಕಂಥದ್ದಾದರೆ, ಭಾರತ ತಂಡ ವರ್ಲ್ಡ್ ಕಪ್ ವಿಜೇತರಾದಂಥ ಸಂದರ್ಭದಲ್ಲಿ ಮುಂಬೈನಲ್ಲಿ ಒಂದು ದೊಡ್ಡ ಬೃಹತ್ ಪೆರೇಡ್ ನಡೀತು, ದೊಡ್ಡ ಮಟ್ಟದಲ್ಲಿ. ಕನಿಷ್ಠ ಪಕ್ಷ ಈಗಲೂ ನೀವು ಬೇಕಾದರೆ ಇಫ್ ಯು ಕ್ಯಾನ್ ಗೂಗಲ್ ಓಪನ್ ಮಾಡಿ ನೋಡಿ, 3 ಲಕ್ಷ ಅಂತ ಜನಸಂಖ್ಯೆ ಕೊಟ್ಟಿದ್ದಾರೆ. ಬಟ್ ಬಹುಶಃ 4-5 ಲಕ್ಷಕ್ಕೂ ಅಧಿಕ ಮೀರಿ ಜನಸಂಖ್ಯೆ ಮುಂಬೈನಲ್ಲಿ ಆ ಒಂದು ಪೆರೇಡ್ನಲ್ಲಿ ಭಾಗಿಯಾದರು. ಎಷ್ಟು ಅದ್ಭುತವಾಗಿ ಯಶಸ್ವಿಯಾಗಿ ಯಾರಿಗೂ ಒಂದು ದುರ್ಘಟನೆ ನಡೀತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ನಡ್ಕೊಂಡ್ರು ಅವತ್ತು ಮುಂಬೈನಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ? ಏನಾದರೂ ಒಂದು ದುರ್ಘಟನೆ ನಡೀತಾ? ಬೇಡ, ಆಯಿತು. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಪೊಲೀಸ್ನ ಭದ್ರತೆ ಪಡೆ ಏನಿದೆ, ಯಾವುದೇ ಅಹಿತಕರ ಘಟನೆಗೆ ಅವಕಾಶವನ್ನು ಕೊಡ್ದಿರ ಲಕ್ಷಾಂತರ ಜನ ಮೋದಿ ಅವ್ರನ್ನ ನೋಡಕ್ಕೆ ಸೇರಿದಾಗಲೂ ಕೂಡ ಇಲ್ಲಿಯವರೆಗೂ ಒಂದು ದುರ್ಘಟನೆ ನಡೆದಿಲ್ಲ.